ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಸಂಚಲನ ಉಂಟಾಗಿದೆ. ನೀವು ಚಿನ್ನ ಅಥವಾ ಬೆಳ್ಳಿ ಖರೀದಿಸುವ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಯಾಕಂದ್ರೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ನೀವು ಊಹಿಸದಷ್ಟು ದೊಡ್ಡ ಮಟ್ಟದ ಇಳಿಕೆ ಕಂಡಿದೆ. ಈ ಇಳಿಕೆಗೆ ಕಾರಣವೇನು ಮತ್ತು ಇವತ್ತಿನ ನಿಖರವಾದ ರೇಟ್ ಎಷ್ಟು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಮರೀದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಬೆಲೆಗಳ ಬಗ್ಗೆ ತಿಳಿಯುವ ಮುನ್ನ ಒಂದು ಸಣ್ಣ ಮಾರುಕಟ್ಟೆ ವಿಶ್ಲೇಷಣೆ ಮಾಡೋಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಇಂಡೆಕ್ಸ್ ಬಲಗೊಳ್ಳುತ್ತಿರುವುದು ಮತ್ತು ಜಾಗತಿಕ ಆರ್ಥಿಕತೆಯಲ್ಲಿನ ಕೆಲವು ಬದಲಾವಣೆಗಳಿಂದಾಗಿ ಹೂಡಿಕೆದಾರರು ಚಿನ್ನದ ಮೇಲಿನ ಹೂಡಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದರ ನೇರ ಪರಿಣಾಮ ಇಂದು ನಮ್ಮ ದೇಶೀಯ ಮಾರುಕಟ್ಟೆಯ ಮೇಲೆ ಬಿದ್ದಿದೆ. ಪರಿಣಾಮವಾಗಿ ಬೆಲೆಗಳು ಭಾರಿ ಕುಸಿತ ಕಂಡಿವೆ. ಮೊದಲನೇದಾಗಿ ಇವತ್ತಿನ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ, ನಿನ್ನೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ 2,65,000 ರೂಪಾಯಿ ಇದ್ದಂತಹ ದರವು ಇಂದು ಬರೋಬ್ಬರಿ 2,60,000 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಗಿಂತ ಹೋಲಿಕೆ ಮಾಡಿದ್ರೆ ಇಂದು ಬೆಳ್ಳಿಯ ದರದಲ್ಲಿ 5,000 ರೂಪಾಯಿಯಷ್ಟು ದೊಡ್ಡ ಇಳಿಕೆ ಕಂಡಿದೆ. ಇನ್ನು 24 ಕ್ಯಾರೆಟ್ನ ಗಟ್ಟಿ ಚಿನ್ನದ ಬೆಲೆಯನ್ನು ನೋಡುವುದಾದರೆ, ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ 15,464 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,23,712 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನಕ್ಕೆ 1,54,640 ರೂಪಾಯಿ. ಗಮನಿಸಿ, ನಿನ್ನೆ ಇದೇ 24 ಕ್ಯಾರೆಟ್ನ ಚಿನ್ನ ಪ್ರತಿ 10 ಗ್ರಾಂಗೆ 1,57,420 ರೂಪಾಯಿ ಇತ್ತು. ಅಂದ್ರೆ ಕೇವಲ 24 ಗಂಟೆಗಳಲ್ಲಿ ಬರೋಬ್ಬರಿ 2,780 ರೂಪಾಯಿ ಇಳಿಕೆಯಾಗಿದೆ. ಕೊನೆಯದಾಗಿ, ಸಾಮಾನ್ಯ ಜನರು ಹೆಚ್ಚಾಗಿ ಇಷ್ಟಪಡುವ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಹೀಗಿದೆ. ಪ್ರತಿಯೊಂದು ಗ್ರಾಂ ಚಿನ್ನಕ್ಕೆ 14,175 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,13,400 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನಕ್ಕೆ 1,41,750 ರೂಪಾಯಿ. ನಿನ್ನೆ ಪ್ರತಿ 10 ಗ್ರಾಂಗೆ 1,44,300 ರೂಪಾಯಿ ಇತ್ತು. ನಿನ್ನೆಗಿಂತ ಹೋಲಿಕೆ ಮಾಡಿದ್ರೆ ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ 10 ಗ್ರಾಂಗೆ 2,550 ರೂಪಾಯಿಯಷ್ಟು ಭರ್ಜರಿ ಇಳಿಕೆ ಕಂಡಿದೆ. ವೀಕ್ಷಕರೇ, ಮದುವೆ ಸಮಾರಂಭಗಳಿಗೆ ಅಥವಾ ಹೂಡಿಕೆಗಾಗಿ ಚಿನ್ನ ಕೊಳ್ಳುವವರಿಗೆ ಇದು ನಿಜಕ್ಕೂ ಸುವರ್ಣಕಾಲ. ಬೆಲೆಗಳು ಇನ್ನೂ ಇಳಿಯುತ್ತವೆಯೋ ಅಥವಾ ಏರಿಕೆಯಾಗುತ್ತವೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇನ್ನೂ ಎಷ್ಟು ಕಡಿಮೆಯಾಗಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.